ಈಗ ನೀವು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೆಲಸ ಮಾಡ್ತಿರ್ತೀರಾ, ಮತ್ತು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕೆಲಸ ಮಾಡುವಾಗ ಸಮಾಜದಲ್ಲಿ ನಿಮ್ಮ ಒಂದು ಇಂಟರಾಕ್ಷನ್ ಹೆಂಗಿತ್ತು? ಅಥವಾ ನೆರೆಹೊರೆ ಇರ್ಬೋದು, ಮನೆ ಒಳಗಿರ್ಬೋದು, ರಿಲೇಟಿವ್ಸ್ ಇಲ್ಲ ಇರ್ಬೋದು, ಅದನ್ನ ನಾನು ಮತ್ತು ಒಂದು ನಿಮಗೂ ಕೂಡ ಇಬ್ಬರು ಮಕ್ಕಳು. ಹೌದು. ಹೆಂಗಿತ್ತು ಮನೇಲಿ ವಾತಾವರಣ? ಹೆಂಗೆ ಇದನ್ನ ಸಪೋರ್ಟಿ ಲೈಂಗಿಕತೆ ಬಂದ್ರೆ ಸಿಕ್ತು? ಇದುವರೆಗೂ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರೂ ಅದನ್ನ ಅಶ್ಲೀಲವಾಗಿ ನೋಡಿಲ್ಲ. ಎಲ್ಲರೂ ಕೂಡ ಇನ್ನೂ ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಟ್ಟು ಒಂದು ನನಗೆ ಬಹಳ ಹತ್ತಿರವಾದ ನನ್ನ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನನಗೆ ಒಂದು ಒಳ್ಳೆಯ ವಿಷಯ ತಿಳುವಳಿಕೆ ಬರ್ತಾ ಇದೆ, ಅದ್ರ ಬಗ್ಗೆ ನಂಗೆ ಅಡ್ವೈಸ್ ಸಿಗ್ತಿದೆ ಅನ್ನೋ ಒಂದು ಗೌರವ ಭಾವದಿಂದ ನೋಡ್ತಾ ಹೋದ್ರೆ ವಿನಃ ಯಾರೂ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ ಅಂತ ಹೇಳ್ಬೇಕು. ಟಚ್ ಇಟ್. ಓಕೆ. ಯಾಕೆ ಅದರೊಳಗೂ ಅದಕ್ಕೆ ನಾನು ಹೇಳಿದ್ದು ಮಾಧ್ಯಮದವ್ರ ಪಾತ್ರ ತುಂಬ ಇದೆ ಅಂತ. ಅದನ್ನು ತಲುಪಿಸೋ ರೀತಿ, ಈಗ ನಾನೇ ಡೈರೆಕ್ಟಾಗಿ ಮಾತಾಡಿದರೆ ಒಂದು ಬೋರ್ಡ್ ಹಾಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ಕೆಲವರೆಲ್ಲ ತಮಾಷೆ ಮಾಡ್ತಿದ್ರೇನೋ ಇದು ಮಾಡ್ತಿದ್ರೇನೋ ಅದೆಲ್ಲ ನಡೀತಾ ಇತ್ತದು. ಆದರೆ ಈ ಮಾಧ್ಯಮದವರು ತಲುಪಿಸಿದ ರೀತಿನೂ ಅಷ್ಟೇ ಚೆನ್ನಾಗಿತ್ತು. ತುಂಬಾ ದಟ್ ಡಿಗ್ನಿಫೈಡ್ ಬಿಕೇಮ್ ಒಂದು ರೆವಲ್ಯೂಷನ್ ಆಯಿತು ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ಜನಸಾಮಾನ್ಯರು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಪ್ರೊಫೆಷನಲ್ ಪೀಪಲ್ಗಿಂತ. ಇನ್ಫ್ಯಾಕ್ಟ್ ನಾವು ಪ್ರೊಫೆಷನಲ್ ಇದೀವೋ ಇವ್ರು ಏನು ಇದನ್ನು ಈ ಸಬ್ಜೆಕ್ಟ್ ತೊಗೊಂಡಿದ್ದಾರೆ, ಇದು ಮಾಡ್ತಾರೆ, ಇವ್ರೇನು ಹೇಳ್ಕೊಡ್ತಾರೆ, ಇವ್ರು ಸೆಕ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಸ್ವಲ್ಪ ಮಟ್ಟಿಗೆ ಪ್ರೊಫೆಷನಲ್ ಇದರಿಂದ ಕಲೀಗ್ಸಿಂದ ಆ ಥರ ಬಂದಿತ್ತು. ಅದು ಜನಸಾಮಾನ್ಯರಿಂದ ಬರಲಿಲ್ಲ. ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಒಂದು ಗೌರವ ಭಾವನೆಯಿಂದ ಅವರು ನೋಡೋ ರೀತಿನಲ್ಲೂ ಅದೇ ಬದಲಾವಣೆ. ಯಾಕಂದರೆ ಅವು ಜನರಿಗೆ ಬೇಕಾಗಿತ್ತು ಇದನ್ನು ಒಳ್ಳೆ ರೀತಿ. ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಹೆಣ್ಮಕ್ಳು ಡಾಕ್ಟರ್ಸ್ ಯಾರೂ ಅಷ್ಟೊಂದು ನಮ್ಮನ್ನ ಎಜುಕೇಟ್ ಮಾಡಕ್ಕೆ ರೆಡಿ ಇಲ್ಲ. ಅದೇನೋ ಒಂದು ಅವಕಾಶ, ದೇವರು ನನಗೆ ಕೊಟ್ಟ ಅವಕಾಶ, ಇದು ಜನರು ಕೊಟ್ಟ ಅವಕಾಶ ಅಂತ ಹೇಳ್ಬೋದು. ಎಷ್ಟೋ ಸಲ ನಾನು ಮೊದಲೆಲ್ಲ ಟಿ ವಿ ಶೋಗಳಲ್ಲಿ ಎಲ್ಲ ಮಾತಾಡಿ ಬರ್ತಿರ್ಬೇಕಾದ್ರೆ ದಾರಿಲಿ ಸಿಕ್ಕಿದಾಗಲೂ ಕೂಡ ಆಮೇಲೆ ಎಷ್ಟೋ ಒಂದು ಸಲ ಹೊರಗಡೆ ಬಂದಾಗ ಒಂದು ದೊಡ್ಡ ಹರಕತೆ ಇದೆಲ್ಲ ಅದಕ್ಕೆಲ್ಲ ಬರೋರು ಸಾಮಾನ್ಯ ವಯಸ್ಸಾದವರು 60 ವರ್ಷದ ಮೇಲೆ 60, 70, 75 ಒಂದಷ್ಟು ಗುಂಪು ಬರ್ತಿದ್ವು, ಗಂಡಸರು ಹೆಂಗಸರು. ಅವ್ರು ಹಿಡಿದು ನಾನು ನಿಲ್ಲಿಸಿ, ನನಗೆ 75 ವರ್ಷದಲ್ಲಿ ನನಗೇನೋ ಗೊತ್ತಿಲ್ಲದೆ ಇರೋದು ನಿಮ್ಮಿಂದ ಎಷ್ಟೊಂದು ವಿಷಯಗಳು ತಿಳ್ಕೊಂಡೆ ನಾನು. ನಿಜವಾಗ್ಲೂ ನಿಮಗೆ ಇದನ್ನು ಒಂದೆರಡು ಸಲ ಎಲ್ಲಿ ಪಾಪ ವಯಸ್ಸಾದವರು 60 ವರ್ಷ ಇದು ಆದವರು ಬಂದಿದ್ದೆ ನಂದು ಕನ್ಸಲ್ಟೇಷನ್ ರೂಮ್ ಬಂದು ಉದ್ದಂಡ ನಮಸ್ಕಾರ ಮಾಡಿಬಿಡಿದೆ. ನೀವು ನನಗೆ ನನ್ನ ಪಾಲಿನ ದೇವರು, ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಿಲ್ಲಿಸಿದ್ದೀರಾ, ಇದನ್ನು ಮಾಡೋದನ್ನ ಆತಂಕ, ನಮ್ಮ ಮದುವೆನೇ ಮಾಡ್ಕೊಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ನಿಮ್ಮ ಮಾತುಗಳನ್ನ ಕೇಳಿ ನಮಗೆ ಈಗ ಧೈರ್ಯ ಬಂದಿದೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ನೀನು ಇಷ್ಟು ದಿವಸ ಎಲ್ಲಿದ್ಯೆ ತಾಯಿ ನೀನು ಅಂತ ಉದ್ದಂಡ ನಮಸ್ಕಾರ ಆಗ್ಬಿಟ್ಟು ಅಂಥದ್ದೆಲ್ಲ ಇದಾದರೆ ಜನರು ನನಗೆ ಆ ತೋರಿಸಿದ್ದು ಪ್ರೀತಿ ಇದರದನ್ನು. ಹೊರದೇಶದಲ್ಲಿ ಎಲ್ಲಿ ಹೋದರೂ ಕೂಡ ಎಲ್ಲಿದ್ರೂ ಓಡ್ ಬಂದು ನನಗೆ ಬಂದು ಇದು ಮಾಡಿ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಇದೆ. ಯುರೋಪು, ಅಮೆರಿಕ, ಕೆನಡಾ ಎಲ್ಲ ನಾನು ಎಲ್ಲೆಲ್ಲಿ ಹೊರದೇಶಗಳಲ್ಲಿ ಸುತ್ತಿದ್ದೀನೋ, ಸಿಂಗಾಪುರ್ ಇದರಿಗೆಲ್ಲ ಬಂದು ನನ್ನ ಜೊತೆ ಇದ್ದು ಅವ್ರ ಪ್ರೀತಿಯಿಂದ ನೀವು ನಮಗೆ ಎಷ್ಟರ ಮಟ್ಟಿಗೆ ಎಜುಕೇಟ್ ಮಾಡಿದ್ದೀರಾ ಅಂತ ಹೇಳಿದರೆ ಇದನ್ನು ಯಾರೂ ಹೇಳಿದ್ದನ್ನು ನೀವು ನಮ್ಗೆ ತಿಳಿಸ್ಕೊ, ಅದು ನಮ್ಗೆ ಅರ್ಥವಾಗೋ ಭಾಷೆಯಲ್ಲಿ. ಒಂದು ಸಲ ದುಬೈಗೆ ಹೋದಾಗ ಒಂದು ಹೋಟೆಲ್, ಅದು ಕನ್ನಡದವ್ರದ್ದು ಹೋಟೆಲ್ ಇದ್ದಿತ್ತು ಒಂದು, ಅಲ್ಲಿ ಹೋಗಿ ಇದು ಮಾಡಿದ ತಕ್ಷಣ ಅಲ್ಲೆಲ್ಲ ಸರ್ವ್ ಮಾಡೋರು ಎಲ್ಲರೂ ಕೂಡ ಎಲ್ಲ ಒಂದು ಗುಂಪು ಕಟ್ಕೊಂಡು ಡಾಕ್ಟ್ರು ಬಂದಿದ್ದಾರೆ, ಡಾಕ್ಟ್ರ್ ಪದ್ಮಿನಿ. ಆಮೇಲೆ ನಾವು ಇದು ಮಾಡಿದ ಮೇಲೆ ಅವರು ಬಂದು ಒಂದು ದೊಡ್ಡ ಬೌಲ್ ಬರ್ತಿ ಫ್ರೂಟ್ ಸಲಾಡ್ ಮಾಡಿ, ಮೇಡಮ್ ನಾವೆಲ್ಲ ಸೇರಿ ನಿಮಗೋಸ್ಕರ ಸ್ಪೆಷಲ್ಲಾಗಿ ಇದನ್ನು ನಾನು ಕೊಟ್ಟಿದ್ದೀವಿ ನಮ್ಮ ಪ್ರೀತಿ ತೋರ್ಸೋಕ್ಕೆ. ಆ ಉದಯವಾಣಿನ ತುಂಬ ಪಾಪ್ಯುಲರ್ ಇದಾಗೋಯ್ತದು ಪೇಪರು. ಯಾಕಂದರೆ ಅದರೊಳಗೆ ಬರಿತಾ ಇದ್ನಲ್ಲ ನಾನು ಕ್ವಶನ್ ಆನ್ಸರ್ಸು, ಅದನ್ನೆಲ್ಲ ಇದೇ ಥರದ್ರ ಬಗ್ಗೆ ತುಂಬ ಕ್ವಶನ್ ಆನ್ಸರ್ಸ್ ಅದರೊಳಗೆ. ಅವರು ಬೆಳಗ್ಗೆ ಅಲ್ಲಿದ್ದವರೆಲ್ಲ ಹೇಳ್ತಿದ್ರು, ಬೆಳಗ್ಗೆ ಎದ್ದು ನಾವು ಮುಖ ವಾಶ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಆ ಪೇಪರ್ ಓದಿ ನಾವು ಅದನ್ನು ಮುಂದಿನ ಕೆಲಸ ಮಾಡ್ತೀವಿ, ನಮ್ಗಷ್ಟು ಅದ್ರ ಬಗ್ಗೆ ಅದರಿಂದ ತಿಳುವಳಿಕೆ ಸಿಗ್ತಾ ಇತ್ತು. ಸೊ ಆ ರೀತಿ ಜನರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ತಲುಪಿದ ರೀತಿನೂ ಹಾಗೆ ಇತ್ತು. ಅದು ನಮ್ಮ ಅದೃಷ್ಟ ಅಥವಾ ದೇವರ ಆಶೀರ್ವಾದ ಇರ್ಬೋದು ನಾವು ತಲುಪಿಸೋದಕ್ಕೆ. ಆ ಪ್ರಶ್ನೆ ಬರೋದ್ರೊಳಗೂ ಕೂಡ 150ರಿಂದ ಹೆಚ್ಚಿಗೆ ಈಗ ಕಾಲೇಜ್ ಸ್ಟೂಡೆಂಟ್ಸ್ಗಳಿಂದ ಅದು ಎಲ್ಲದ್ರ ಬಗ್ಗೆ ಅವ್ರ ದೇಹ, ಈ ಬಾಡಿ ಇಮೇಜ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಅವ್ರ ದೇಹದ ಬೆಳವಣಿಗೆ ಬಗ್ಗೆ, ನಾನು ಬೆಳವಣಿಗೆ ಸರಿಗಿಲ್ಲ, ಎತ್ತರ ಸರಿಗಿಲ್ಲ, ನಂದು ಸ್ತನದ ಬೆಳವಣಿಗೆ ಸರಿಗಿಲ್ಲ, ಜನನಾಂಗದ ಬೆಳವಣಿಗೆ ಸರಿಗಿಲ್ಲ, ಅದಕ್ಕೆ ಏನು ಮಾಡಲಿ ಅದ್ರ ಪ್ರಶ್ನೆ. ಆಮೇಲೆ ಪ್ರೀ ಮ್ಯಾರಿಟಲ್ ರಿಲೇಷನ್ಶಿಪ್ಪು, ಈ ರೀತಿ ನನಗೆ ಹುಡುಗನ ಜೊತೆ ಸಂಬಂಧ ಆಯಿತು, ಈಗ ಹುಡುಗ ಬಿಟ್ಟು ಹೋಗಿದ್ದಾನೆ, ಈಗ ನನಗೆ ಮದುವೆ ಗೊತ್ತು ಮಾಡಿದ್ದಾರೆ, ಅವ್ರಿಗೆ ಗೊತ್ತಾಗತ್ತಾ, ನಾನು ಏನು ಮಾಡಲಿ, ಮದುವೆ ಮಾಡ್ಕೋಬೇಕಾ ಬೇಡವಾ? ಸೊ ಎಷ್ಟು ಆತಂಕಕ್ಕೆ ಒಳಗಾಗೋದು. ಆಮೇಲೆ ಅದು ಹದಿಹರಿಯದಲ್ಲಿ ಪ್ರೆಗ್ನೆಂಟ್ ಇದರಿಂದ ಇಲ್ಲಿಗಲ್ಲ ಅಬಾರ್ಷನ್ಸು, ಈ ಆತಂಕಗಳು ಶಾಲಾ ಕಾಲೇಜು ಹುಡುಗರಿಂದನೇ ಎಷ್ಟು ನನಗೆ ಪತ್ರಗಳು ಬರ್ತಾಯಿತ್ತು.
ಅವ್ರಿಗೇನಂದರೆ ಒಂದೇ ಸಮಸ್ಯೆ ಒಂದು 100 ಪತ್ರಗಳು ಒಟ್ಟಿಗೆ ಒಂದು ಪತ್ರಕ್ಕೆ ನಾನು ಉತ್ತರ ಕೊಟ್ಟರೆ ಎಷ್ಟು ಜನಕ್ಕೆ ಸಮಸ್ಯೆ, ಅದು ಮತ್ತಷ್ಟು ಜನಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಈ ರೀತಿ ಇದಾಗ್ಬಿಟ್ಟಿದೆ, ನನಗೆ ನಾನು ಮದುವೆ ಮಾಡ್ಬೇಕಂತಾರೆ ಆದರೆ ನನಗೇನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ, ನಂಗೆ ಅದು ಬೆಳವಣಿಗೆ ಸರಿ ಇಲ್ಲ, ನಾನೇನು ಮಾಡಲಿ, ಹೇಗೆ ಮದುವೆ ಮಾಡ್ಕೊಳ್ಳಿ, ಆದರೆ ನಮ್ಮನೇಲಿ ಹೇಳೋಕ್ಕಾಗಲ್ಲ, ನನಗೆ 2-3 ಸಲ ಎಂಗೇಜ್ಮೆಂಟ್ಗೆ ಕ್ಯಾನ್ಸಲ್ ಮಾಡ್ತಾ ಹೋಗೋದು, ಮದುವೆಗೆ ಒಪ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಹೋಗೋದು, ಡೇಟ್ ಮುಂದೆ ಹಾಕೋದು. ಇವಾಗ ಇದೆಲ್ಲ ನೋಡಿಕೊಂಡು ಅವ್ರಿಗೆ ನನ್ನ ಹತ್ರ ಬರೋಕ್ಕೆ ಶುರು ಮಾಡಿದರು. ಹಿಂಗಿದೆ ಅವಾಗ ಪರಿಹಾರ ಕೊಟ್ಟಾಗ ಇದು ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಿಲೇಶನ್ಶಿಪ್ ಎಲ್ಲ ಬಂದ್ಬಿಡತ್ತೆ ಅದರೊಳಗೆ. ಸೊ ಯಾಕಂದ್ರೆ ಪ್ರತಿಯೊಬ್ಬರ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಬರೀ ಒಂದು ನೆಗಡಿ ಕೆಮ್ಮು ಜ್ವರ ಬೇರೆದೆಲ್ಲ ಅಂದರೆ ಅದಾದ್ರ ಸ್ಪೆಷಲಿಸ್ಟ್ ಸಿಗ್ತಾರೆ, ಮೂಳೆ ಇರ್ಬೋದು, ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಬೋನ್ ಸ್ಪೆಷಲಿಸ್ಟು, ಫಿಸಿಷಿಯನ್, ಆ ಥರ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಿದೆ. ಇದು ಎಲ್ಲನೂ ಒಳಗೊಂಡಿರೋ ಅಂಥದ್ದು. ಕೆಲವ್ರಿಗೆ ಎಷ್ಟು ಜನನಾಂಗದ ಬೆಳವಣಿಗೆ ತೊಂದರೆಗಳು, ಅದನ್ನು ಕೆಲವ್ರು ಗರ್ಭಕೋಶ ಇರೋದಿಲ್ಲ, ಕೆಲವ್ರಿಗೆ ಯೋನಿ ಬೆಳವಣಿಗೆ ಆಗಿರಲ್ಲ, ಜನನಾಂಗದಲ್ಲಿ ತೊಂದರೆ ಇರುತ್ತೆ. ಸೊ ಇದೆಲ್ಲ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕನ್ನೋ ಒಂದು ಪ್ರಶ್ನೆಗಳು ಇರ್ತಾ ಇರ್ತದೆ. ಸೊ ಆ ರೀತಿ ಸಂಬಂಧದ ಅದೆಲ್ಲ ನೋಡಿದಾಗ ಒಂದು ರೀತಿಯ ನಿಜವಾಗ್ಲೂ ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರದ್ದು ಅಷ್ಟೊಂದು ನೋವನ್ನು ಒಂದು ಪರಿಹರಿಸೋದಕ್ಕೆ ನನಗೆ ಇದು ಒಂದು ಸಮಾಜ ಸೇವೆ ಮಾಡೋಕ್ಕೆ, ಈ ರೀತಿ ಸಮಾಜ ಸೇವೆ. ಬರೀ ಒಂದು ಗೈನಕಾಲಜಿಸ್ಟ್ ಆಗಿದ್ರೆ ಇದು ಮಾಡಿದರೆ ಅಫ್ಕೋರ್ಸ್ ಅದರದ್ದೇ ಒಂದು ಆಗ್ತಿತ್ತು, ಅದನ್ನು ಎಲ್ಲ ನಮಗೆ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತು, ಇನ್ಫರ್ಟಿಲಿಟಿ ಅದರದ್ದೆಲ್ಲ. ಬಟ್ ಇದು ಜೊತೆ ಸೇರ್ಕೊಂಡಿದ್ದರಿಂದ ನನಗೆ ಅದು ಅಡ್ವಾಂಟೇಜ್ ಆಯಿತು. ಗೈನಕಾಲಜಿ, ಸೆಕ್ಸಾಲಜಿ ಕಾಂಬಿನೇಷನ್ ಇನ್ನೂ ನನಗೆ ಜಾಸ್ತಿ ಹೆಲ್ಪ್ ಆಯಿತು, ನನಗೆ ಅವ್ರ ಸಮಸ್ಯೆ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡೋದಕ್ಕೆ ಇದು. ಸೊ ಆ ರೀತಿ ಒಂದು ಬೆಳವಣಿಗೆ ಆಗ್ತಾ ಬಂತು. ಲೈಂಗಿಕ ವಿಜ್ಞಾನ ಅಥವಾ ಲೈಂಗಿಕ ಇದು ಸೆಕ್ಷುವಲ್ ಮೆಡಿಸಿನ್ಗೆ ನಾವು ಬಂದಾಗ ಈ ರೀತಿ ಒಂದು ಹೆಲ್ಪ್ ಆಗಿದೆ. ತುಂಬಾ ಹೆಲ್ಪ್ ಆಗಿದೆ, ನಿಮ್ಮಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಎಷ್ಟು ಜನ ಹುಡುಗರು ಅದನ್ನೇ ಈಗ ಈ ಹಸ್ತಮೈಥುನದ ಭಯ, ಹಸ್ತಮೈಥುನದ ಚಟ ಆಗಿದೆ ಫ್ರೆಂಡ್ಸುಗಳ ಹತ್ರ ಇದ್ರದ್ದು ಹುಡುಗರು, ನಾ ಹೇಳಿದ್ನಲ್ಲ ಪರೀಕ್ಷೆಗಳು ತಗೊಳ್ಳಲ್ಲ, ಇದು ಮಾಡಲ್ಲ, ಅವ್ರಿಗೆಲ್ಲ ಮನೆಯಲ್ಲೆಲ್ಲ ನೀವು ಇನ್ನೇನು ಇಷ್ಟೊಂದು ಟ್ಯೂಷನ್ ಕೊಟ್ಟಿದೆ, ಅಷ್ಟು ಒಳ್ಳೆ ಕಾಲೇಜ್ಗೆ ಹಾಕಿದೆ, ಇದು ಏನು ನಿನ್ಗೆ ಓದಕ್ಕೆ ದಾಡಿ ಅಂತ ಪೇರೆಂಟ್ಸ್ ಹತ್ರ ಬೈಸ್ಕೊಳ್ಳೋದು. ಬಟ್ ಪೇರೆಂಟ್ಸ್ ಕೇಳೋಕ್ಕಾಗಲ್ಲ ಇವ್ರಿಗೆ ಏನು ಮನಸ್ಸಲ್ಲಿ ಕೊರಿತಾ ಇದೆ ಅಂತ. ಸೊ ಎಷ್ಟೋ ಜನ ಡಾಕ್ಟರ್ಸ್ ಮಕ್ಕಳುಗಳು, ನಮ್ಮ ಅಪ್ಪ ಅಮ್ಮನೇ ಡಾಕ್ಟ್ರು ಆದರೆ ನಂಗೆ ಕೇಳೋಕ್ಕಾಗಲ್ಲ, ನನಗೆ ನೀವು ಓದಿಲ್ಲ ಇದಿಲ್ಲ ಅಂತಾರೆ, ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಈ ಥರ ನಾನು ಹಸ್ತಮೈಥುನ ಮಾಡ್ಕೊಂಡಿದ್ದೀನಿ, ಏನು ಮಾಡಲಿ, ಮುಂದೆ ತೊಂದರೆ ಆಗುತ್ತೆ ಅಂತ ಎಲ್ಲರೂ ಹೆದರಿಸ್ತಾರೆ. ಸೊ ಈ ಭಯಗಳಲ್ಲೇ ಮಕ್ಕಳು, ಎಷ್ಟು ಜನ ಮಕ್ಕಳು ಓದಾಡ್ತಾ ಇದ್ದಾರೆ ಇದರದನ್ನು. ಅವ್ರಿಗೆ ಸರಿ, ಅದಕ್ಕೆ ಎಷ್ಟು ನಂದು TV ಪ್ರೋಗ್ರಾಮ್ಸ್ ಎಲ್ಲ ಬರ್ತಿದ್ರೆ ಮಕ್ಕಳು ಮನೇಲಿದ್ರೆ ತಂದೆ ತಾಯಿ ಇದನ್ನ ನೋಡಿದ್ರೆ ಏನಂತಾರೋ ಅಂತ ಬೇರೆ ಒಂದು ಕಡೆ ಅವ್ರ ಫ್ರೆಂಡ್ಸ್ ಮನೇಲಿ ಇಲ್ಲ ಒಟ್ಟೊಟ್ಟಿಗೆ ಇರೋದು, ಅಥವಾ TV ಶೋರೂಮ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ಒಟ್ಟಿಗೆ ನೋಡೋ ಅಂಥದ್ದು ಗುಂಪು, ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ಯಾರಿಗೆ ನನ್ನ ಪ್ರೋಗ್ರಾಮ್ ಎಲ್ಲೇ ನೋಡಿದ್ರು ಕೂಡ ನಮ್ಮೆಲ್ರಿಗೂ ತಿಳಿಸ್ಬೇಕು. ಹಾಗೆ ಇದು ಮಧ್ಯರಾತ್ರಿ ಕೆಲವು ರಿಪೀಟ್ ಮಾಡ್ತಿರಲ್ಲ, ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದು ನೋಡ್ಕೊಂಡು ಹೋಗ್ತಾ ಇದ್ದು. ಲೇಟ್ ನೈಟ್ ಶೋಸ್ ಆಗ್ಬಿಟ್ರೆ ಏನಾಗುತ್ತೆ, ಮನೆಯಲ್ಲಿ ಅವ್ರ ತಂದೆ ತಾಯಿ ಬಿಡಲ್ವಲ್ಲ, ಎಲ್ಲರೂ ಇರ್ತಾರೆ, ಬಿಡೋದಿಲ್ಲ ಮಾಡಕ್ಕೆ. ಎಲ್ರಿಗೂ ಒಂದೊಂದು TV ಎಲ್ಲಿರುತ್ತೆ, ಮನೆಯವ್ರಿಗೆಲ್ಲ ಒಂದು TV ಇರುತ್ತೆ. ಸೊ ಹಾಗಾಗಿ ಎಷ್ಟು ಜನ ಹುಡುಗರು ಅದನ್ನ ಆಗಿನ ಚಿಕ್ಕ ವಯಸ್ಸಿನಲ್ಲಿ ನೋಡಿದ ಹುಡುಗರೆಲ್ಲ ಇವಾಗ ನನ್ನ ಪೇಷಂಟ್ಸ್ ಆಗಿ ಹಾಗೆ ಅಂದರೆ ಅವ್ರಿಗೊಂದು ನಂಬಿಕೆ, ಇದಕ್ಕೆ ಒಂದು ಸಮಸ್ಯೆ ಪರಿಹಾರ ಇದೆ ಅಂತ. ಹಾಗಾಗಿ ಅದನ್ನೇ ನಾ ಎಲ್ರಿಗೂ ಹೇಳಿದ್ರೆ, ಲೈಂಗಿಕ ಸಮಸ್ಯೆ ಯಾರಿಗಾದರೂ ಬರ್ಬೋದು, ಬೆಳವಣಿಗೆ ತೊಂದರೆಗಳಾಗಿರ್ಬೋದು, ಅವ್ರ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ, ಸಂಭೋಗದ ಬಗ್ಗೆ ಯಾವುದೇ ಸಮಸ್ಯೆ ಇದ್ರೂ ಯಾವುದೇ ಮುಜುಗರ ಬೇಕಾಗಿಲ್ಲ. ಅದನ್ನ ಸಹಜ ರೀತಿನಲ್ಲಿ ಬಂದು, ಯಾಕಂದ್ರೆ ಈ ಜೀವನ ಪೂರ್ತಿ ನೀವು ಅನುಭವಿಸೋದು ಅಂಶ ಮತ್ತೆ ದೇಹದ ಒಂದು ಅಂಗ. ಅದಕ್ಕೆ ನೀವು ಸಹಜವಾದ ರೀತಿನಲ್ಲಿ ನೋಡಿ, ವೈಜ್ಞಾನಿಕ ರೀತಿನಲ್ಲಿ, ವೈದ್ಯಕೀಯ ರೀತಿನಲ್ಲಿ ಅಟ್ಯಾಚ್ ಡಿಗ್ನಿಟಿ ಟು ದಟ್. ಅದನ್ನ ಏನು ಅಶ್ಲೀಲ ಅಂತ ಅನ್ಕೋಬೇಡಿ ನೀವು ಬಂದಾಗ ಇದು ಮಾಡಿದಾಗ. ಈಗ ನಿಮ್ದು ಇಡೀ ಏನು ಫ್ಯಾಮಿಲಿ ಇದೆ, ಹೈಲಿ ಎಜುಕೇಟೆಡ್ ಫ್ಯಾಮಿಲಿ. ಓಕೆ, ಮನೇಲೂ ಅಷ್ಟೇ, ಗಂಡನ ಮನೆ, ಇವಾಗ ನೀವು, ನಿಮ್ಮ ಹಸ್ಬೆಂಡು, ಮಕ್ಕಳು ಕೂಡ ಎಷ್ಟು ಒಳ್ಳೆ ಸಹಕಾರ ಅವರ ಬೆಳವಣಿಗೆ ಮತ್ತು ಅವ್ರ ಓದು. ಹೌದು, ನಾನು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಇದಿರಲಿ, ನನ್ನ ಮಕ್ಕಳಿಗೆ ನಾನು ಯಾವುದು ಅವ್ರ ಆಕ್ಟಿವಿಟೀಸ್ಗೆ ನಾನು ಯಾವಾಗಲೂ ನನ್ನ ಜೊತೆ ಇರ್ತಾ ಇದ್ದೆ. ಎಲ್ಲ ಸ್ಕೂಲ್ ಟೀಚರ್ಸ್ ಅದನ್ನ ಪ್ರಯಾರಿಟೈಸ್ ಮಾಡ್ಕೊಂಡೇ ಮಾಡಬೇಕು. ಅದು ಯಾವುದೇ ನನಗೆ ಟೈಮ್ ಇಲ್ಲ ಅಂತ, ನಿಮ್ಮ ಟೈಮ್ ಆಗತ್ತೆ, ನೀವು ಮಾಡಿಕೊಂಡ್ರೆ ಟೈಮ್ ಆಗುತ್ತೆ. ನಿಮಗೆ ಎಷ್ಟು
ಬೆಳಗ್ಗೆ ನಾನು 5:30 6 ಗಂಟೆಗಿದ್ರೆ ರಾತ್ರಿ 12 ಗಂಟೆ 1 ಗಂಟೆ ಆದರೂ ನಂದು ಅಷ್ಟು ಕರೆಕ್ಟಾಗಿ ಫುಲ್ ಅಷ್ಟು ರೊಟೀನ್ ಆಗಿಬಿಡ್ತಾ ಇದೆ. ಅಂದರೆ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಆದ್ದರಿಂದ ನನ್ನ ಮಕ್ಕಳು ಆ್ಯಕ್ಟಿವಿಟೀಸು ಅವ್ರ ಸ್ಕೂಲು ಅವ್ರ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಾನು ಎಮರ್ಜೆನ್ಸಿಗಳಿದ್ರೆ ಕೆಲವು ಸಲ ಆಗ್ತಿರ್ಲಿಲ್ಲ. ಬಟ್ ಬೇರೆ ಎಲ್ಲನೂ ಕೂಡ ನಾನು ಆ ಟೈಮ್ಗಳು ಅಡ್ಜಸ್ಟ್. ಈಗ ತುಂಬ ಚಿಕ್ಕ ಮಕ್ಕಳಿದ್ದಾಗ ಅವ್ರು ನಿದ್ದೆ ಟೈಮಲ್ಲಿ ಹೋಗಿ ಆಪ್ರೇಷನ್ಸ್ ಮಾಡಿ ಬರೋದು, ಆಮೇಲೆ ಅವ್ರು ಎದ್ದಾಗ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಧೈರ್ಯ ಫೀಲ್ ಬರೋದಕ್ಕೆ, ಅವ್ರಿಗೆ ಮತ್ತು ಎಲ್ಲ ಹಾಲಿಡೇಸ್ನಲ್ಲಿ ಸಮ್ಮರ್ ಕೋರ್ಸಸ್ಸು ಎಲ್ಲದಕ್ಕೂ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದೆ, ಕರ್ಕೊಂಡು ಹೋಗಿ ಬರ್ತಾ ಇದ್ದಿದ್ದು. ಸ್ಟೇಡಿಯಂ ಇರ್ಬೋದು ಅಥವಾ ಅದು ಟೆನ್ನಿಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸ್ಕೇಟಿಂಗು ಎಲ್ಲ ಚಿಕ್ಕ ವಯಸ್ಸಲ್ಲಿ ಇದು ಮಾಡಿಕೊಟ್ಟಿದ್ದೆ ನಾನು ಇವ್ರಿಗೆ. ನಿಜವಾಗ್ಲೂ ಇದು ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅನ್ನೋದೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆ ಒಳಗೆ ಎಲ್ಲ ಅಡುಗೆ ಎಲ್ಲ ತಿಂಡಿ ಮುಗಿಸಿಟ್ಬಿಟ್ಟು 5 ಗಂಟೆ 6 ಗಂಟೆಗೆ ಸ್ಟೇಡಿಯಂಗೆ ಕೆಲಸದವ್ರನ್ನ ನಾನೇ ಅಡುಗೆ ಮಾಡ್ತಾ ಇದ್ದಿದ್ದು ಅವಾಗ್ಲಿಂದ ಇವತ್ತಿನ ತನಕನು. ನಾನು ಯಾವ ಟೈಮ್ ಸಿಗತ್ತೋ ಮಾಡಿ ಮುಗಿಸ್ಬಿಡೋದು ಟೈಮ್ ಇಟ್ಕೊಂಡು. ಯಾಕಂದ್ರೆ ಅಡುಗೆ ಅವ್ರು ಇಟ್ಕೊಂಡ್ರೆ ಅವ್ರ ಟೈಮಿಗೆ ನಮಗೆ ನಾವು ಯಾವ್ದು 4 ಗಂಟೆಗೂ ಹೋಗ್ಬೇಕು, 5 ಗಂಟೆಗೂ ಹೋಗ್ಬೇಕು, ನಾನು 6 ಗಂಟೆ ಯಾವ ಟೈಮ್ ಇಟ್ಕೊಳ್ಳೋದು ಅಡುಗೆಯವ್ರನ್ನ, ಅವ್ರನ್ನ ಸೂಪರ್ವೈಸ್ ಮಾಡೋಕ್ಕೂ ಟೈಮ್ ಇರಲ್ಲ. ಹಾಗೆ ನಾವೇ ಮಾಡ್ಕೊಂಡಿದ್ರದ್ದು. ನಮ್ಮ ಹಸ್ಬೆಂಡು ಹೆಲ್ಪ್ ಮಾಡ್ತಾಯಿದ್ರು, ಇದು ಮಾಡ್ತಿದ್ರು. ಮಕ್ಕಳು ಒಂಥರ ಹಾಗೆ ಸಹಜವಾಗಿ ಎಲ್ಲನೂ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಮಕ್ಕಳು. ಇದ್ರಲ್ಲಿ ಒಬ್ಬ ಅಮೆರಿಕಾದಲ್ಲಿದ್ದಾನೆ, ಒಬ್ಬ ಕೆನಡಾದಲ್ಲಿದ್ದಾನೆ. ಅವರು ಎಲ್ಲ ದೊಡ್ಡವನು IIT ಮಡ್ರಾಸ್ IIT-ನಲ್ಲಿ ಓದಿ ಇಬ್ಬರು ಡಾಕ್ಟರ್ ಆಗಲಿಲ್ಲ. ನನಗೆ ನಿದ್ದೆ ಕೆಡಕ್ಕಾಗಲ್ಲ ನಿಂತರ ಅಂತ ಹೇಳಿ. ಬಟ್ ಇವಾಗ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು. ಬಟ್ ಅವಾಗ ಡಾಕ್ಟರ್ ಅಂದರೆ ನಿದ್ದೆ ಕೆಡಬೇಕಾಗುತ್ತೆ ರಾತ್ರಿ ಅನ್ನೋದೊಂದು ಭಾವನೆ ಇತ್ತು. ಸೊ ಅವ್ರವ್ರ ಇಂಟ್ರೆಸ್ಟು, ನಾನು ಅವ್ರ ಇಂಟ್ರೆಸ್ಟ್ಗೆ ಯಾವುದಕ್ಕೂ ಅಡ್ಡಿ ಬರ್ದಿಂಗೆ. ಏನು ಇಂಟ್ರೆಸ್ಟ್ ಇರುತ್ತೆ, ಏನು ಓದ್ತೀಯ, ಎಲ್ಲಿರ್ತೀಯ, ನಮ್ಮ ಎನ್ಕರೇಜ್ಮೆಂಟ್ ಇದೆ ನಿಮಗೆ, ಯು ಕ್ಯಾನ್ ಟೇಕ್ ಡಿಸಿಷನ್. ಇಬ್ಬರು ತುಂಬ ಒಳ್ಳೆ ಇದರೊಳಗೆ ಸ್ಕಾಲರ್ಶಿಪ್ಗಳು, NTSC ಸ್ಕಾಲರ್ಶಿಪ್ಪು ಎಲ್ಲ ಇದರೊಳಗೆ ಬಂದಿದ್ದವರು. ಆಮೇಲೆ ಅಮೆರಿಕಾಗೆ ಹೋಗಿ ಅವನು ಒಂದು ದೊಡ್ಡ ಕಂಪನಿನಲ್ಲಿದ್ದಾನೆ, ದೊಡ್ಡವನು. ಅವ್ರ ವೈಫೂ ಒಳ್ಳೆ ಕಂಪನಿನಲ್ಲಿದ್ದಾಳೆ. ಇನ್ನೊಬ್ಬ ಕೆನಡಾದಲ್ಲಿದ್ದಾನೆ, ಅವನು ಕೆನಡಿಯನ್ ರೈಲ್ವೇಸ್ ಇದರೊಳಗೆ ಒಳ್ಳೆ ಪೊಸಿಷನಲ್ಲಿದ್ದಾನೆ. ಅವ್ರ ಹೆಂಡತಿನೂ ಇದರೊಳಗೆ. ಸೊ ಆ ರೀತಿ ಅವರು ಎಲ್ಲ ಅವ್ರವ್ರ ಪಾಡ್ಗೆ ಅವರು ಚೆನ್ನಾಗಿ ಸಿಗಲ್ಲ. ಬಟ್ ಎಲ್ಲ ಸ್ಟೇಜಲ್ಲೂ ನನಗೆ ಸಹಕರಿಸಿ ಮದುವೆಗಳು ಹೆಂಗಾಯ್ತು? ಅದು ಮದುವೆನೂ ಇದರದ್ದು ದೊಡ್ಡವನು ಸ್ವಲ್ಪ ಆಲ್ಮೋಸ್ಟ್ ಲವ್ ಮ್ಯಾರೇಜ್ ಥರನೇ, ಚಿಕ್ಕವನು ಅರೇಂಜ್ಡ್ ಕಮ್ ಲವ್ ಅಂತ ಹೇಳ್ಬೋದು. ಅವ್ರವ್ರು ಇಷ್ಟಪಟ್ಟು ಮಾಡ್ಕೊಂಡು ನಮ್ಗೆ, ಯಾಕಂದರೆ ಯಾವುದೇ ನಮ್ದು ಫೋರ್ಸ್ ಇರಲಿಲ್ಲ. ನೀವು ಇಷ್ಟಪಟ್ಟಿದ್ದು ನಿಮ್ಮ ಜೀವನ, ಯಾಕಂದರೆ ಅವ್ರಿಗೂ ಗ್ಲೋಬಲ್ ಎಕ್ಸ್ಪೋಜರ್ ಈಗಿನ ಇದ್ರೊಳಗೆ ಎಲ್ಲ ಅವ್ರಿಗೂ ಇಂಟ್ರೆಸ್ಟ್, ಹೊರಗೆ ಹೋಗಬೇಕು, ಕೆಲಸ ಮಾಡಬೇಕು, ದೊಡ್ಡ ಇದ್ರೊಳಗೆ ಒಳ್ಳೆ ಹೆಸರುಗಳು ತೊಗೊಂಡಿದ್ದಾರೆ, ಮಾಡಿದ್ದಾರೆ. ನನ್ನ ಇದಕ್ಕೆ ಯಾವುದಕ್ಕೂ ಅಡ್ಡಿ ಬರ್ತಿರ್ಲಿಲ್ಲ. ಮದುವೆ ಆಗಿ ಹೌದು, ಇಲ್ಲೇ ಆಗಿತ್ತು. ಅಲ್ಲಿ ಅವ್ರ ಪಾಡ್ಗೆ ಅವರು ನಮಗೆ ಸಹಕರಿಸಿ ಏನೇ ಬೇಕಾದರೆ ಬರ್ತಾರೆ, ಮಾಡ್ತಾರೆ. ಅದಕ್ಕೆ ಅವ್ರನ್ನ ಯಾಕೆ ಬೆಳಗಿನ ರಾತ್ರಿ ತನಕ ಬ್ಯುಸಿ ಇರ್ತೀರ, ಬಂದ್ಬಿಡು ಅಲ್ಲೇ ಒಂದು 6 ತಿಂಗಳು ಅಲ್ಲಿ, ಒಂದು 6 ತಿಂಗಳು ಇಲ್ಲಿ ಇರೋದು. ಬಟ್ ಇಷ್ಟು ಬ್ಯುಸಿ ಲೈಫ್ ಇದ್ದು ಸಡನ್ನಾಗಿ ಹೋಗಿ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ ನಮಗೆ. ಸುಮಾರು ಜನಕ್ಕೆ ನಿಮ್ಮ ಅವಶ್ಯಕತೆ ಇದೆ, ಹಂಗಾಗಿ ನೀವು ಇಲ್ಲಿರೋದೇ ನಮಗೆ ತುಂಬಾ ಇಷ್ಟ. ಯಾಕಂದ್ರೆ ಅದೊಂಥರ ರೊಟೀನ್ ಸೆಟ್ ಆಗಿರೋದ್ರಿಂದ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ರೆ ಒಂದು ಕ್ರಿಮಿನಲ್ ವೇಸ್ಟ್ ಆಫ್ ಟೈಮ್ ಅನ್ನಿಸ್ಬಿಡುತ್ತೆ ನಮಗೆ. ಹಾಗೆ ಒಂದು ಇದನ್ನ ಇಷ್ಟೆಲ್ಲ ಎಜುಕೇಶನ್ ಇದ್ದಿದ್ದು ಇಲ್ಲಿ 1 ನಿಮಿಷ ಟೈಮ್ ವೇಸ್ಟ್ ಮಾಡದೇ ಇದ್ರು ನನ್ಗೊಂದು ಆಶ್ಚರ್ಯದಿಂದ ಅಷ್ಟೇ ನೀವು ದೈವ ಭಕ್ತಿನೂ ಇದೆ ನಿಮ್ಗೆ. ಸೊ ನೀವು ಇಲ್ಲಿದ್ರು ನಡ್ಕೊಳ್ಳೋ ದೇವ್ರು ಕೂಡ ಉತ್ತರ ಭಾಗದಲ್ಲಿರೋದು ಅಲ್ಲಿ. ಹೌದು, ಹುಲಿಗಿ ಅದೇನಾಯ್ತಾ, ನಾನು ಮುನ್ರಾಬಾದಲ್ಲಿ TB ಡ್ಯಾಮಲ್ಲಿ ಇದ್ದಾಗ ಅಲ್ಲಿ ಚಿಕ್ಕ ವಯಸ್ಸಲ್ಲೇ ಅಲ್ಲಿ ಹೈಸ್ಕೂಲ್ SLC ಅಲ್ಲೇ ಓದಿದ್ದು, PUC ಹೊಸಪೇಟೆ ಅಲ್ಲೇ ಹತ್ತತ್ರ. ಸೊ ಆವಾಗ ಏನಾಯಿತು, ಅಲ್ಲಿ ಹುಲಿಗಮ್ಮ ಅಂತ ಭಾಳ ಶಕ್ತಿ ದೇವತೆ. ಅವಾಗ ಇನ್ನೂ ಒಂದು ಚಿಕ್ಕದು ಒಂದು ತಡಿಕೆನಲ್ಲಿ ಚಿಕ್ಕ ದೇವಸ್ಥಾನ, ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟು ತುಂಬ ಶಕ್ತಿ ದೇವತೆ ಅದೇ. ಚಾಮುಂಡೇಶ್ವರಿ ಶಕ್ತಿ, ರೇಣುಕಾದೇವಿ ಇದ್ರದ್ದು ಅದರದ್ದೇ ಅದು ಕತೆ ಎಲ್ಲ ಇದೆ ಅದು. ಸೊ ಅಲ್ಲಿ ನಂಗೆ ಭಾಳಷ್ಟು ಸಲ ನನಗೆ ದೇವ್ರದ್ದು ಇದು ಮಾಡಿದ್ದು ಒಂಥರ ಮಿರಕಲ್ಸ್ ಥರ ನನಗೆ ಅನಿಸೋ ರೀತಿನಲ್ಲಿ ನನಗೆ ದೇವ್ರ ಆಶೀರ್ವಾದಗಳಿಸಿ ಆವಾಗಲಿಂದ ನನಗೆ ಆ ಭಕ್ತಿ. ಆಮೇಲೆ ಮದುವೆ ಆದಮೇಲೂ ನಮ್ಮ ಹಸ್ಬೆಂಡು ಕೂಡ ನಡಿ ಹೋಗೋಣ, ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಆಗಾಗ ಹೋಗಿ ಬರ್ತಿದ್ವಿ. ಆಗಾಗ ಹೋಗಿ ಬರ್ತಾ ಇರ್ತೀವಿ ನಾವು ಇದಕ್ಕೆ ದೇವ್ರಿಗೆ. ಸೊ ಮನದೇವರು, ಮನಸ್ಸಿನ ದೇವರು, ನಮ್ಮ ಮನೆ ಇಷ್ಟ ದೇವರು, ಮನೆ ದೇವರು, ಮನಸ್ಸಿನ ದೇವರು. ಅವರು ಮನೆ ದೇವರು ಶ್ರೀನಿವಾಸ ದೇವರು, ಸಂಪಿಗೆ ಶ್ರೀನಿವಾಸರು. ನಾವು ಅಯ್ಯಂಗಾರ್ಸು ಬೇಸಿಕಲಿ ಇದ್ರದ್ದು. ಸೊ ಹಾಗಾಗಿ ಅದನ್ನು ದೇವ್ರ ಪೂಜೆ ಮಂಗಳವಾರ ಶುಕ್ರವಾರದ ಪೂಜೆ ಮಾಡೇ ಮಾಡ್ತೀನಿ, ತುಳಸಿ ಪೂಜೆ ಇದ್ರದ್ದು ರೆಗ್ಯುಲರ್. ಹಾಗೆ ನಮ್ಮ ಭಕ್ತಿ ಅದೊಂಥರ ಪರ್ಸನಲ್ ಅಲ್ವಾ. ನಿಮ್ಮ ರಿಲಿಜನ್ ಇರ್ಬೋದು, ನಿಮ್ಮ ಭಕ್ತಿ ಇರ್ಬೋದು, ಇಟ್ಸ್ ಪ್ಯೂರ್ಲಿ ವೈಯಕ್ತಿಕವಾದದ್ದು. ನನಗೆ ಒಂದು ನಂಬಿಕೆ, ನಾವು ಯಾವುದೇ ಆಪ್ರೇಷನ್ ಮಾಡಬೇಕಾಗ್ಲಿ, ಪೇಷಂಟನ್ನು ಡಿಫಿಕಲ್ಟ್ ಕೇಸ್ ಟ್ರೀಟ್ ಮಾಡಬೇಕಾಗಲಿ, ದೇವ್ರ ಆಶೀರ್ವಾದ ಕೇಳ್ಕೊಂಡೇ ಹೋಗ್ತೀನಿ ನಾನು, ನನ್ನ ಪೇಷಂಟ್ಗೆ ಒಳ್ಳೇದಾಗಲಿ ಅಂತ.
ನಮ್ಮ ಪೇಷಂಟ್ ನನಗೆ ನನ್ನಿಂದ ತಪ್ಪಾಗದೇ ಇರಲಿ, ನಾನು ಒಳ್ಳೆ ಟ್ರೀಟ್ಮೆಂಟ್ ಕೊಡೋ ಶಕ್ತಿ ನನಗಿರಲಿ ಅನ್ನೋದನ್ನು ನಾನು ಪ್ರತಿದಿನ ನಾನು ಪೇ ಮಾಡ್ಕೊಳ್ಳಿ. ಯಾಕಂದರೆ ನನ್ನಿಂದ ಯಾವುದೇ ಪೇಷಂಟಿಗೆ ತೊಂದರೆ ಆಗಬಾರ್ದು. ಗೊತ್ತಿದ್ದನೋ ಬೈ ಆ್ಯಕ್ಸಿಡೆಂಟು ಏನಾದರೂ ಆಗಲಿ, ಅದು ಒಂಥರ ನಮಗೆ ನಮ್ಮ ಮನಸ್ಸಿಗೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಪೇಷಂಟ್ಗೆ ಒಳ್ಳೇದು ಮಾಡೋಕ್ಕಾಗಲಿ. ಒಂದು ಆಪ್ರೇಷನ್ ಮಾಡಬೇಕಾದ್ರೂ, ಒಂದು ಸಿಸೇರಿಯನ್ ಮಾಡಬೇಕಾದ್ರೂ ತಾಯಿ ಮಗುನ ಸೇಫಾಗಿ ಸೆಟಲ್ ಮಾಡಿ ಬರೋ ಶಕ್ತಿ ಕೊಡು ನನಗೆ ಅಂತ ಕೇಳ್ಕೊಂಡೇ ಹೋಗಬೇಕಾಗತ್ತೆ. ಅದು ಯಾವುದೋ ಒಂದು ಇದೆ ಸೂಪರ್ ಪವರ್, ಆ ಶಕ್ತಿ ನಮಗೆ ನಾವು ಬೇಡ್ಕೊಂಡು ಹೋದಾಗ. ನಾವು ಅಂದ್ಕೊಂಡು ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಪ್ರಿಪೇರ್ ಆಗಿ ಇಷ್ಟು ಸೀರಿಯಸ್ ಕೇಸಪ್ಪ, ಏನಾಗುತ್ತೋ ಏನೋ, ಏನು ಕಾಂಪ್ಲಿಕೇಶನ್ ಆಗುತ್ತೋ ಏನೋ ಅನ್ನೋದು ತುಂಬ ಈಸಿಯಾಗಿ ಆಗೋಗಿರುತ್ತೆ. ಅದು ಚೆನ್ನಾಗಿ ಅವ್ರು ರೆಸ್ಪಾಂಡ್ ಮಾಡಿ ಆಪ್ರೇಷನ್ಗೆ, ಟ್ರೀಟ್ಮೆಂಟ್ಗೆ ಅವ್ರಿಗೇನೂ ಕಾಂಪ್ಲಿಕೇಶನ್ ಆಗಿರಲ್ಲ. ಒಂದೊಂದು ಸಲ ಏನೂ ಇರಲ್ಲ, ಪರ್ಫೆಕ್ಟ್ಲಿ ನಾರ್ಮಲಿ ಏನೂ ಕಾಂಪ್ಲಿಕೇಶನ್ ಇಲ್ಲ, ಇದೇನು ಈಸಿಯಾಗಿ ನಾವು ಮಾಡಿಬಿಟ್ಟು ಹ್ಯಾಂಡಲ್ ಮಾಡಿ ಬರ್ಬೋದು ಅಂದಾಗ ಸಡನ್ನಾಗಲ್ಲ ಅದು ಏನೋ ತುಂಬ ಸೀರಿಯಸ್ ಆಗಿ. ಸೊ ಅದು ಹೇಳೋಕ್ಕೆ ಆಗಲ್ಲ. ಒಂಥರ ತುಂಬ ನಮ್ಮ ಫೀಲ್ಡಲ್ಲಿ, ನಮ್ಮ ಸಬ್ಜೆಕ್ಟಲ್ಲಿ ಮೆಡಿಕಲ್ ಇದೆ. ಅದು ಒಂದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದರೆ ವೈದ್ಯರು ಏನೇ ಯಾವುದೇ ಕಾಂಪ್ಲಿಕೇಶನ್ ಆಗಲಿ, ಏನೇ ತೊಂದರೆ ಆಗಲಿ, ಎಲ್ಲನೂ ವೈದ್ಯರ ನಿರ್ಲಕ್ಷ್ಯ ಅನ್ನೋದು ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಅನ್ನೋ ಒಂದು ವರ್ಡ್ ಉಪಯೋಗಿಸ್ಕೊಂಡು ಬಿಡ್ತಾರೆ. ಮತ್ತು ಅದನ್ನು ಡಾಕ್ಟರ್ಸನ್ನು ಹೊಡೆಯೋದು, ಹಾಸ್ಪಿಟಲ್ ನರ್ಸಿಂಗ್ ಹೋಮ್ಸ್ನ ಹಾಳು ಮಾಡೋದು, ಆ ವರ್ತನೆ ಇತ್ತೀಚೆಗೆ ಅದೊಂಥರ ಈ ವೈದ್ಯೋ ನಾರಾಯಣೋ ಹರಿ ಇರ್ಬೋದು, ಅಥವಾ ರೋಗಿ ವೈದ್ಯರ ಸಂಬಂಧ ಇರ್ಬೋದು, ಅದೆಲ್ಲ ಬದಲಾವಣೆಗಳಾಗೋಗಿದೆ. ಆ ನಂಬಿಕೆ ಅನ್ನೋದು ಹೋಗ್ಬಿಟ್ಟಿದೆ. ಕೆಲವು ಕಡೆ ತುಂಬ ಕಮರ್ಷಿಯಲೈಸೇಷನ್ ಆಗೋಗ್ಬಿಟ್ಟಿದೆ. ಸೊ ಅದೆಲ್ಲ ಒಂಥರ ಬೇಜಾರಾಗತ್ತೆ ಅದನ್ನೆಲ್ಲ ನಾವು ನೋಡಿದಾಗ. ಎಲ್ಲನೂ ಮೆಡಿಕಲ್ ನೆಗ್ಲಿಜೆನ್ಸ್ ಅಲ್ಲ. ಈಗ ನಾವು ಒಂದು ಆಪ್ರೇಷನ್ ಮಾಡ್ತಿರ್ತೀವಿ, ಅದಕ್ಕೆ ಪಕ್ಕದಲ್ಲಿ ಅದು ಕರಳು ಅಂಟ್ಕೊಂಡಿರ್ಬೋದು, ಅಥವಾ ಯೂರಿನರಿ ಪ್ಯಾಸೇಜ್ ಅಂಟ್ಕೊಂಡಿರ್ಬೋದು. ನಾವು ಬಿಡಿಸ್ಬೇಕಾದ್ರೆ ಮಾಡಬೇಕಾದ್ರೆ ನೀವು ಎಷ್ಟೇ ಏನೇ ಮಾಡಿದರೂ ಕೆಲವು ಸಲ ಅದಕ್ಕೆ ತೊಂದರೆ ಆಗ್ಬೋದು. ಬಟ್ ನಾವು ಏನು ಮಾಡ್ತೀವಿ ಅಂದರೆ ದಟ್ ಇಸ್ ಅ ಮೆಡಿಕಲ್ ಆಕ್ಸಿಡೆಂಟ್ಸ್. ಈಗ ಆಕ್ಸಿಡೆಂಟ್ಸ್ ಸಡನ್ನಾಗಿ ಆಗುತ್ತೆ, ಯಾಕಾಗತ್ತೆ ಏನು ಅಂತ ಗೊತ್ತಿಲ್ಲ. ಎಲ್ಲನೂ ಈಗ ನೆಗ್ಲಿಜೆಂಟ್ ಡ್ರೈವಿಂಗಿಂದ ಆಕ್ಸಿಡೆಂಟ್ ಆಗೋದು, ಆಕ್ಸಿಡೆಂಟ್ ನೀವು ಸುಮ್ಮನೆ ಹೋಗ್ತಿದ್ರು ಏನೋ ಒಂದು, ಈ ಸಡನ್ನಾಗಿ ತಲೆ ಮೇಲೆ ಏನೋ ಮರ ಬೀಳುತ್ತೆ, ಇದು ಬೀಳುತ್ತೆ, ಅದನ್ನೆಲ್ಲ ದಟ್ ಈಸ್ ಆಲ್ಸೋ ಅನ್ ಆಕ್ಸಿಡೆಂಟ್. ಸೊ ಪರ್ಪಸ್ಲಿ ಯಾರೂ ಮಾಡೋದಿಲ್ಲ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್. ಅದೆಲ್ಲ ಇರ್ಬೇಕಾದ್ರೆ ಪರ್ಪಸ್ಫುಲಿ ಒಂದು ಪೇಷಂಟಿಗೆ ತೊಂದರೆ ಆಗುತ್ತೆ, ಇದಾಗುತ್ತೆ ಅಂತ ಯಾರೂ ಆ ಥರ ಆಗಿದ್ದಾಗ ಅದನ್ನು ಕಂಡು ಹಿಡಿದು ಅವಾಗ ಸರಿಪಡಿಸ್ಬಿಟ್ರೆ ಅದು ಅಲ್ಲಿಗೆ ಮುಗೀತು. ಹಾಗೇ ಆಗುತ್ತೆ, ಕೆಲವು ತೊಂದರೆಗಳಾಗುತ್ತೆ. ಅದೆಲ್ಲ ಇಷ್ಟೊಂದು ಬುಕ್ಸು, ಅಷ್ಟೊಂದು ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಮೇಲೆ ಬರೆದಿರೋ ಬುಕ್ಸು, ಮತ್ತು ಅದು ನಡೀತಿರೋದು. ಹಾಗಾಗಿ ದೀಸ್ ಆರ್ ಆಲ್ ಡಿಸ್ಕ್ರೈಬ್ಡ್ ಕಾಂಪ್ಲಿಕೇಶನ್ಸು. ಕೆಲವು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಕೆಲವನ್ನ ಬಿಯಾಂಡ್ ಅವರ್ ಕಂಟ್ರೋಲ್. ಎಷ್ಟೇ ನಾವು ಏನೇನು ಮಾಡಿದರೂ ಕೂಡ ಕೆಲವು ಸಲ ಉಳಿಸೋಕ್ಕಾಗಲ್ಲ, ಕೈ ಮೀರತ್ತೆ. ಸೊ ಆ ಥರ ಇರುತ್ತೆ. ಆದರೂ ತುಂಬ 100ಕ್ಕೆ 95%, 99% ನಾವು ಏನಾಗ್ದಂಗೆ ಆದಷ್ಟು ಮಾಡ್ಕೊಂಡು ಹೋಗ್ತೀವಿ. ಈಗಿನ ಬಂದಿರೋ ಅನಸ್ತೀಶಿಯಾ ಇರ್ಬೋದು, ಆಪ್ರೇಷನ್ ಇರ್ಬೋದು, ಬ್ಲಡ್ಡು, ಆ್ಯಂಟಿಬಯೋಟಿಕ್ಸ್, ಇದೆಲ್ಲ ತುಂಬ ಚೆನ್ನಾಗಿ ಇರೋದೆ. ಬಟ್ ಕೆಲವರಲ್ಲಿ ಅಷ್ಟು ಸೀರಿಯಸ್ ಕಾಂಪ್ಲಿಕೇಶನ್ ಇರುತ್ತೆ, ಅಂಥವ್ರನ್ನ ಕೆಲವ್ರನ್ನ ಉಳಿಸೋದು ಕಷ್ಟ. ಅವಾಗ ಉಳಿಸ್ಕೊಳ್ಳಿಲ್ಲ ಅಂತ ಆದ ತಕ್ಷಣ ಅದು ಡಾಕ್ಟ್ರದ್ದು ನಿರ್ಲಕ್ಷ್ಯ ಇದೆ. ರಾತ್ರಿ ಹಗಲು, ಬೆಳಗ್ಗೆ ರಾತ್ರಿ ನಾವೊಂದು ಒಂದು ಪೇಷಂಟ್ ಫುಲ್ ಸೆಟ್ಲ್ ಆಗೋ ತನಕ ನಾವು ಊಟ ತಿಂಡಿ ನಿದ್ದೆ ಏನೂ ನಮಗೆ ಜ್ಞಾಪಕ ಇರಲ್ಲ. ಪೇಷಂಟ್ ಸೆಟ್ಲ್ ಆಗಬೇಕು, ಆಮೇಲೆ ನಾವು ರಿಲ್ಯಾಕ್ಸ್ದಾಗ ಏನಾದರೂ ತಿನ್ಬೋದು ಬರ್ಬೋದು. ಸೊ ಮನೆ ಮಠ ಎಲ್ಲ ಮರೆತು ನಾವು ಅಲ್ಲಿ ಎಷ್ಟು ಸಲ ಮಕ್ಕಳು ಮನೇಲಿ ಫಂಕ್ಷನ್ನು ಇದೆಲ್ಲ ಇದ್ದಾಗ ಇದು ಮಾಡಬೇಕಾದ್ರೆ ರೈಟ್ ಟೈಮಲ್ಲಿ ಎಮರ್ಜೆನ್ಸಿ ಏನ್ಕೊಂಡು ಓಡೋಗ್ಬೇಕಾಗತ್ತೆ. ಅವ್ರದ್ದು ಮಕ್ಳಿಗೆ ಬೇರೆಯವ್ರ ಮೇಲೆ ಇಲ್ಲಿ ಬಿಟ್ಟು ನೀನು ನೋಡ್ಕೊ ಅಂತ ಹೇಳಿ. ನಮ್ಮ ಪೇರೆಂಟ್ಸು ಇವರು ಎಲ್ಲ ಪಾಪ ತುಂಬ ಸಹಾಯ ಮಾಡಿದ್ದಾರೆ ಜೊತೆ ಇರಬೇಕಾದ್ರೆ ಮಕ್ಕಳಿಗೆ, ಇದಕ್ಕೆಲ್ಲ. ಸೊ ಆ ರೀತಿ ನಮ್ಮ ಜೀವನನೂ ಕೂಡ ಹಾಗೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಮ್ಯಾಕ್ಸಿಮಮ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಕೆಲವು ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ಬಿಸಿ, ಇದೆಲ್ಲದನ್ನು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಪೇಷಂಟ್ನು ನೋಡ್ಕೋಬೇಕು, ಇಲ್ಲಿ ಮನೆ ನೋಡ್ಕೋಬೇಕು, ಪ್ಲಸ್ ನಿಮ್ಮದು ಒಂದು ಲೈಫ್ ಸ್ಟೈಲು, ಇದೆಲ್ಲ ತುಂಬಾ ಟಫ್ ಜಾಬ್. ನೀವು ನಮ್ಮನ್ನು ನಾವು ನೋಡ್ಕೋಬೇಕು. ಒಂದು ನಮ್ಮ ಡಯಟ್ ಆಗ್ಬೋದು, ಎಕ್ಸರ್ಸೈಸ್ ಆಗ್ಬೋದು, ನಮ್ಮನ್ನು ನಾವು ನೋಡ್ಕೊಳ್ಳೋದು ಎಲ್ಲ ಲೇಡೀಸ್ಗೂ ನಾನು ಹೇಳೋದು ಜನರಲ್ ಆಗಿ. ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಆರೋಗ್ಯ ಇದ್ರೇ ನೀವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ, ಏನಾದರೂ ಇದು ಮಾಡೋಕ್ಕೆ. ಸೊ ಆಗಾಗ ಪರೀಕ್ಷೆಗಳು ಮಾಡಿಸ್ಕೊಳ್ತಾ ಇರಿ. ಏನಿಲ್ಲ, ಮಿನಿಮಮ್ ಒಂದು ಬ್ಲಡ್ ಶುಗರ್ ಇರ್ಬೋದು, ಬ್ಲಡ್ ಪ್ರೆಷರು, ಥೈರಾಯ್ಡು, ನೀವೊಂದು ಸ್ಕ್ಯಾನಿಂಗು, ಅಟ್ಲೀಸ್ಟ್ ಇದನ್ನು ಮಾಡ್ಕೊಳ್ಳಿ. ಏನಾದರೂ ಮುಟ್ಟಿನ ತೊಂದರೆಗಳಿದ್ದರೆ, ಇದೇನಾದರೂ ಇದ್ದರೆ ಆದಷ್ಟು ಬೇಗ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಮತ್ತು ಪ್ರತಿದಿನ ಬೆಳಗಿಂದ ರಾತ್ರಿ ತನಕ ಕೆಲಸ ಆದರೂ ಬಂದು ಕೂತ್ಕೊಂಡಾಗ ಮೀ ಟೈಮ್, ನನಗೆ ನನ್ನದೇ ಒಂದು ಟೈಮ್, ಬೇರೆ ಏನೂ ನಾನು ಯೋಚನೆ ಮಾಡಿದೆ, ನನ್ನ ಬಗ್ಗೆ ಮಾತ್ರ ನಾನು ಇದೇನು ಮಾಡಿದೆ, ನಾಳೆ ಏನು ಮಾಡಬೇಕು. ಸೊ ರಿಲ್ಯಾಕ್ಸ್ಡ್ ಇದರೊಳಗೆ. ಸೊ ಎಷ್ಟೇ ಹೊತ್ತು 11 ಆಗಲಿ 12 ಆಗಲಿ ಒಂದು ಸ್ವಲ್ಪ ಹೊತ್ತು ನನ್ನದೇ ಆದ ಟೈಮು ಅಂತ, ಒಂದು ಟಿ ವಿ ನೋಡೋದು ಇರ್ಬೋದು, ಏನೋ ಓದೋದಿರ್ಬೋದು, ಆ ಟೈಮ್ ನಿಮಗೋಸ್ಕರವಾಗಿ ಇಟ್ಕೊಳ್ಳಿ. ನಿಮಗೋಸ್ಕರವಾಗಿ ಒಂದಷ್ಟು ಏನಾದರೂ ಖರ್ಚು ಮಾಡಿ, ಅದನ್ನು ಗಿಲ್ಟ್ ಇಲ್ಲದೆ ನಿಮಗೋಸ್ಕರ ಏನಾದರೂ ಖರ್ಚು ಮಾಡಿ ನೀವು ಅದನ್ನು
ಅನುಭವಿಸಿ. ಈಗ ನೀವು 100 ರೂಪಾಯಿ ಸಂಪಾದಿಸಿದ್ರೆ 5 ರೂಪಾಯಿ ಅದನ್ನು ನೀವು ಲೆಕ್ಕ ಹಿಡದೆ ಅದು ನಿಮಗೋಸ್ಕರ ಅಂತ ಇಟ್ಕೊಳ್ಳಿ. ಕರೆಕ್ಟ್. ನಿಮ್ಮದೇ ಅದು ಒಂದು ಟೈಮ್ ಇಟ್ಕೊಳ್ಳಿ. ಇವೆಲ್ಲ ಆರೋಗ್ಯಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಟೈಮ್ಗೆ ನೀವು ಊಟ ತಿಂಡಿ ತೊಗೊಳ್ಳೋದು, ಬ್ಯಾಲೆನ್ಸ್ ಡಯಟು, ಇದೆಲ್ಲದ್ರ ಬಗ್ಗೆ ಮಕ್ಳಿಗೆ ಅದೇ ರೂಢಿ ಮಾಡಿಬಿಡಿ ಚಿಕ್ಕ ವಯಸ್ಸಿಂದ. ಸಾಯಂಕಾಲದ ಹೊತ್ತು ಒಂಚೂರು ಸ್ನ್ಯಾಕ್ಸೋ ಬೇರೆ ತಿನ್ಬೇಕು, ಮಕ್ಳಿಗೂ ಇಷ್ಟ ಇರುತ್ತೆ, ನಿಮಗೂ ಇಷ್ಟ ಇರ್ಬೋದು, ಇದು ಮಾಡಿ. ಸೊ ಮೋಸ್ಟ್ ಆಫ್ ದಿ ಟೈಮು ನಿಮ್ಮದು ನಮ್ಮ ಟ್ರೆಡಿಷನಲ್ ಫುಡ್ ಒಳಗೆ ಎಲ್ಲ ಬ್ಯಾಲೆನ್ಸ್ ಡಯಟ್ ಬಂದೇ ಬರುತ್ತೆ. ಸೊ ಅದನ್ನು ಮೊದಲಿಂದ ರೂಢಿ ಮಾಡಿಸ್ಬಿಟ್ರೆ ಮಕ್ಳಿಗೆ, ಈಗ ಎಷ್ಟೋ ಹುಡುಗರಿಗೆ ಇವಾಗ ಮನೆ ಊಟ ಬೇಡ, ಬರೀ ಒಂದಷ್ಟು ಜಂಕ್ ಫುಡ್ಡು ಹೊರಗಡೆ ಅಷ್ಟು ಮಾಡಿದ್ರೆ ಆರ್ಡರ್ ಮಾಡಿ, ಎಲ್ಲ ಕಡೆ ಈಸಿ ಆಗಿಬಿಟ್ಟಿದೆ ಆರ್ಡರ್ ಮಾಡಿ ತರಿಸ್ಕೊಳ್ಳೋದನ್ನ. ಬಟ್ ಮಿನಿಮಮ್ ಥಿಂಗ್ಸ್ ನೀವು ಮಾಡೋದನ್ನ ಕಲ್ತ್ಕೊಳ್ಳಿ, ಅದನ್ನ ಮನೆ ಊಟ ಇದನ್ನ ಮಾಡಿ. ಇವೆಲ್ಲ ಹೆಲ್ತ್ಗೆ ಲಾಂಗ್ ರನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇವಾಗ ಏನಾಗಿದೆ, ಇವಾಗ ಅದೆಲ್ಲ ಒಂದು ಚೆನ್ನಾಗಿ ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ಗೇನು ಗೊತ್ತಾಗ್ತಿಲ್ಲ, ಬಟ್ ಇನ್ನು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಇದಾಗುತ್ತೆ. ರೈಟ್ ನಾವು ನಿಮ್ಮ ಈ ಏನು ಸಜೆಷನ್ ಕೊಟ್ರಿ ಅಲ್ಲ ಹೆಣ್ಮಕ್ಳಿಗೆ, ನಮಗೆ ಅಂತ ಒಂದು ಸಣ್ಣ ಟೈಮ್ನ ನಾವು ಮಾಡ್ಕೋಬೇಕು ಅಂತ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲ ಹೆಣ್ಮಕ್ಳು ಇದನ್ನ ಇಟ್ಕೋಬೇಕು. ಕರೆಕ್ಟ್. ರೈಟ್. ನಾವು ಏನ್ ನಡೀತಿದೆ ಮ್ಯಾಮ್, ಏನೆಲ್ಲ ಸೇವೆಗಳನ್ನ ಮಾಡ್ತಾ ಇದ್ದೀರಾ ಈಗ? ಹೌದು, ನೀವೀಗ ನಾವೇನು ಇದೆಲ್ಲ ನಾನು ಹೇಳಿದ್ನಲ್ಲ, ಆರೋಗ್ಯ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರಿಗೂ ಅದು ಆರೋಗ್ಯ ಕ್ವಾಲಿಟಿ, ಅದು ಆರೋಗ್ಯ ಸರಿಯಾದ ಒಂದು ಆರೋಗ್ಯ ತಲುಪಬೇಕು. ಅವ್ರು ಎಷ್ಟೇ ಬಡವರಾಗಿರಲಿ, ಇದ್ರದ್ದು ಗ್ರಾಮೀಣ ಪ್ರದೇಶದವರಾಗಿರಲಿ, ಅವಕಾಶ ವಂಚಿತರಾಗಿರಲಿ, ಸೊ ಯಾರಿಗೂ ಕೂಡ ನಮಗೆ ಅವರು ಆರೋಗ್ಯ ವಂಚಿತರಾಗಬಾರ್ದು. ಈಗ ಸರ್ಕಾರ ಇದು ಎಲ್ಲ ಕೂಡ ಬಹಳಷ್ಟು ಫೆಸಿಲಿಟೀಸ್ ಎಲ್ಲ ಮಾಡ್ತಾ ಇದೆ, ಇದಾಗ್ತಿದೆ. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ವಾಣಿಜ್ಯೀಕರಣದಿಂದ ಏನಾಗ್ತಿದೆ, ಎಲ್ಲರಿಗೂ ಒಂದು ಕೆಲವು ಆರೋಗ್ಯಕ್ಕೆ ಮತ್ತು ಚಿಕಿತ್ಸೆಗಳು ತಲುಪ್ತಾ ಇಲ್ಲ. ಅದು ಒಂದು ಇದೆ. ಮತ್ತು ಯಾವುದೇ ಒಂದು ಕಾಯಿಲೆಗಳು ಇದ್ದಿದ್ರೂ ಕೂಡ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲೇ ಫಸ್ಟ್ ಮಾಡಿದರೆ, ಇಷ್ಟೊಂದು ಕಾಸ್ಟ್ಲಿ ಟ್ರೀಟ್ಮೆಂಟು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅದನ್ನೆಲ್ಲ ಮಾಡೋ ನೆಸಿಟಿ ಇರಲ್ಲ. ಅರ್ಲಿ ಸ್ಟೇಜ್ ಡಿಟೆಕ್ಷನ್ ಆದರೆ ಅವ್ರಿಗೆ ಅನುಭವಿಸೋದು ಕಡಿಮೆ ಆಗುತ್ತೆ, ಟ್ರೀಟ್ಮೆಂಟು ಈಸಿ ಆಗುತ್ತೆ. ಸೊ ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ನಂದೇ ಅದು ಒಂದು ಭರವಸೆ ಚಾರಿಟಬಲ್ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಭಾಳಷ್ಟು ಅದರದ್ದು ಇದೇನೆ, ರೀಚ್ ದಿ ಅನ್ರೀಚ್ಡ್, ಸ್ಪೀಕ್ ದಿ ಅನ್ಸ್ಪೋಕನ್, ಸ್ಪೀಕ್ ದಿ ಅನ್ಸ್ಪೋಕನ್ ಅನ್ನೋದನ್ನ ಮಾತು ತಲುಪಲಾರದವ್ರನ್ನ ತಲುಪಿ, ಮಾತನಾಡಲಾರದನ್ನ ಮಾತನಾಡಿಸಿ. ಸೊ ಅದನ್ನ ನಿಮ್ಗೆ ಏನು ಮಾತಾಡಕ್ ಆಗಲ್ಲ ಅನ್ನೋದನ್ನ ನೀವು ಮಾತಾಡಿ ಎಕ್ಸ್ಪ್ರೆಸ್ ಮಾಡಿ. ಈಗ ಲೈಂಗಿಕತೆ ಇರ್ಬೋದು, ಸಂತಾನೋತ್ಪತ್ತಿ ವಿಷಯಗಳು ಮಾತಾಡಕ್ ಆಗದೆ ಇರೋ ವಿಷಯಪ್ಪ ಅಂತ ಅನ್ಕೋಬೇಡಿ, ಅದನ್ನ ಮಾತಾಡಿ. ನೀವು ಯಾರನ್ನ ತಲುಪಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಎಲ್ಲೋ ದೂರದಲ್ಲಿ, ಪ್ರತಿ ಕೊಟ್ಟಕನೆಯ ವ್ಯಕ್ತಿಗೂ ಆರೋಗ್ಯ ಸಿಗಬೇಕು. ಅದಕ್ಕಾಗಿ ನಾ ಏನು ಮಾಡಿದ್ದೀನಿ, ಅರ್ಬನ್ ಡ್ರೌನ್ ಟಾರ್ಡನ್ನು ಮತ್ತು ರೂರಲ್ ಹೆಲ್ತ್ ಮಿಷನ್ ಅಂತ ಹಳ್ಳಿಗಳಿಗೆ ಭಾಳಷ್ಟು ಹಳ್ಳಿಗಳಿಗೆ ಹೋಗಿ ಮೆಗಾ ಹೆಲ್ತ್ ಕ್ಯಾಂಪ್ಸು, ಫ್ರೀ ಹೆಲ್ತ್ ಕ್ಯಾಂಪ್ಸು. ಸೊ ಎಲ್ಲ ಅದು ಲೇಡೀಸು ಎಲ್ಲ ಮಕ್ಕಳು ಎಲ್ಲ ಬಂದು ಅವ್ರಿಗೆ ಎಲ್ಲ ಒಂದಷ್ಟು ಎಜುಕೇಟ್ ಮಾಡೋದು, ಅರ್ಲಿ ಸ್ಟೇಜಲ್ಲಿ ಹೇಗೆ ಅವರು ಇದು ಕಾಯಿಲೆನ ತಡೆಗಟ್ಟು. ಈಗ ಸ್ತನದ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಮುಟ್ಟಿನ ಸಮಸ್ಯೆ, ಬಂಜೆತನ, ಈ ಥರ ಇದ್ದಾಗ ಮೊದಲೇ ಹೇಗೆ ವೈದ್ಯರ ಹತ್ರ ಬರ್ಬೋದು. ಇವತ್ತಿಗೂ ಭಾಳಷ್ಟು ಜನ ಹಳ್ಳಿಗಳಲ್ಲಿ ಅವ್ರಿಗೆ ಅಷ್ಟೊಂದು ಎಲ್ಲ ಈ ಅಂಗನವಾಡಿ ವರ್ಕರ್ಸು, ಹೆಲ್ತ್ ವರ್ಕರ್ಸು ಇವರೆಲ್ಲ ತುಂಬ ಅವ್ರಿಗೆಲ್ಲ ಹಳ್ಳಿಗಳಲ್ಲಿ ಒಳ್ಳೆ ಇದು ಇದೆ, ಸಿಸ್ಟಮ್ ಇದೆ ಇವಾಗ. ಹಾಗಿದ್ದಾಗಲೂ ಕೂಡ ಎಷ್ಟೋ ಜನ ಇನ್ನೂ ವೈದ್ಯರ ಹತ್ರ ಎಲ್ಲಿ ಏನು ಹೇಳ್ಬಿಡ್ತಾರೋ, ಏನು ಕಾಯಿಲೆ ಇದೆಯೋ ಅಂತ ಸಂಕೋಚಕ್ಕೆ ಬರೋದೇ ಇಲ್ಲ ಡಾಕ್ಟ್ರ್ ಹತ್ರ. ಇವಾಗ ಭಾಳಷ್ಟು ನಾನು ಟಿ ವಿಲೆಲ್ಲ ನೋಡಿದ್ದಾರೆ, ಮಾಡಿದ್ದಾರೆ ಅಂದರೆ ಒಂದು ನನ್ನನ್ನು ಮಾತಾಡಿಸ್ಬೇಕು ನೋಡ್ಬೇಕನ್ನೋ ಕಾರಣದಿಂದನಾದರೂ ಎಷ್ಟೊಂದು ಜನ. ಸೊ ಒಂದು 2,000 ಜನ ಎಲ್ಲ ಬಂದು ಆ ರೀತಿ ಅವರು ಬಂದು ಅವ್ರ ಹತ್ರ ಹೇಳ್ಕೊಂಡು ಮಾತಾಡಿಸಿ, ಸೊ ಆ ರೀತಿ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ಸ್ ಅಲ್ಲಿ ಹತ್ತಿರದಲ್ಲಿ ವೈದ್ಯರು ಇವರು ಬೇರೆಯವರೆಲ್ಲ ಕೆಲವು ಸಹಾಯದಿಂದ ತಗೊಂಡು ಈ ಥರ ಕ್ಯಾಂಪ್ಸ್ಗಳನ್ನು ಅರೇಂಜ್ ಮಾಡಿ ಭಾಳಷ್ಟು ಹಳ್ಳಿಗಳಲ್ಲಿ ನಾನು ಕ್ಯಾಂಪ್ಸ್ ಮಾಡಿದ್ದೀನಿ. ಅರ್ಬನ್ ಡೌನ್ ಟ್ರಾಡನ್ ಅಂತ, ಇಲ್ಲಿ ಕೂಡ ಕೆಳಸ್ತರದ ವ್ಯಕ್ತಿಗಳು ಯಾರಾದರೂ ಆಗಲಿ ಬಂದು ಅವರು ಅವ್ರಿಗೆ ಯಾವ ರೀತಿ ತಿಳ್ಕೊಬೇಕು. ಈ ಕ್ಯಾನ್ಸರ್ ಸರ್ವಿಕ್ಸ್ ಮುಕ್ತ ಭಾರತ ಅಂತ ಇದು ಮಿಷನ್ ನಡೀತಾ ಇದೆ, ಅದರೊಳಗೂ ಭಾಳಷ್ಟು ಜನಕ್ಕೆ ಫ್ರೀಯಾಗಿ HPV ವ್ಯಾಕ್ಸಿನ್ ಎಲ್ಲ ಕೊಟ್ಟಿರೋದು ಮಾಡಿದೆ. ನಾನು ಬ್ಯಾಂಗ್ಳೂರ್ ಸೊಸೈಟಿ ಆಬ್ಸ್ಟೆಟಿಕ್ ಗೈನಕಾಲಜಿ ಪ್ರೆಸಿಡೆಂಟ್ ಆಗಿದ್ದೆ. ಇವಾಗ ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ದು ಪ್ರೆಸಿಡೆಂಟು ಬೆಂಗಳೂರು. ಇದರೊಳಗೆ ಭಾಳಷ್ಟು ಅಂತಾರಾಷ್ಟ್ರೀಯ ಸೊಸೈಟಿಗಳು, ಸೆಕ್ಷುವಲ್ ಮೆಡಿಸಿನ್ದೆಲ್ಲ ಮೆಂಬರು, ಕಮಿಟಿಗಳಲ್ಲೆಲ್ಲ ಇದ್ದೀನಿ. ಹಾಗಾಗಿ ಜನರು ಕೂಡ ಗುರುತಿಸಿದ್ದಾರೆ ಇದರದನ್ನು, ನಾವು ಮಾಡಿದ ಕೆಲಸನ ಗುರುತಿಸಿ ಒಂದೊಳ್ಳೆ ಪೊಸಿಷನ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಭಾಳಷ್ಟು ಜನ ಅದನ್ನು ನೋಡಿ ಒಂದು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡು, ರಾಣಿ ಚೆನ್ನಮ್ಮ ಅವಾರ್ಡು ಗೌರ್ಮೆಂಟ್ ಕೂಡ ರೆಕಗ್ನೈಸ್ ಮಾಡಿದೆ. ಭಾಳಷ್ಟು ಇತರೆ ಜನಗಳು ಕೂಡ ಒಂದು ಇದರೊಳಗೆ
ಅದೊಂಥರ ಏನಂದರೆ ನಮಗೆ ಒಂದು ಕಡೆ ಅವ್ರು ಜನರು ಗುರ್ತಿಸಿದ್ದಾರೆ ಅನ್ನೋ ಖುಷಿ ಜೊತೆಗೆ ಒಂದು ಜವಾಬ್ದಾರಿ, ಹೌದು. ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ನಿನ್ನ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ, ಜನರಿಗೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡಬೇಕು ಅನ್ನೋದು ಒಂದು ಕೂಡ ಅದರೊಳಗೆ ಬರುತ್ತೆ. ಈ ಸೇವೆ ಹಿಂಗೆ ಮುಂದುವರಿಲಿ. ನಿಮ್ಮದು ಏನು ಚಾರಿಟಬಲ್ ಟ್ರಸ್ಟ್ಗಳಿದ್ದಾವೆ ಅದು ಇನ್ನೂ ಜಾಸ್ತಿ ಆಗಲಿ, ಅದು ಇನ್ನೂ ತುಂಬ ಜನನ ತಲುಪಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ನಿಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಬೇಕು ದೇವರು. ನನಗೆ ಒಂದು ಖುಷಿ ಏನಂದರೆ, ಒಂದು ತುಂಬ ನಾವೇನು ನಾಟ್ ರೀಚಬಲ್ ಅನ್ನೋ ಟೈಮಲ್ಲಿ ಇರೋ ಅಂಥ ಟೈಮಿಂದ ಹಿಡಿದು ಇವತ್ತು ರೀಚಬಲ್ ಆದ್ರೂ ಇಂತಹ ವಿಷಯಗಳಲ್ಲಿ ನಾಟ್ ರೀಚಬಲ್ಲೇ ಎಷ್ಟೊಂದು ಜನ. ಸೊ ಅಂಥ ಟೈಮಿಂದ ಇಂಥ ಟೈಮ್ವರೆಗೂ ನೀವು ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್, ಯಾವುದೋ ಮಾರ್ಗದಲ್ಲಿ, ಯಾವುದೋ ಒಂದು ಪೇಪರಲ್ಲಿರ್ಬೋದು, ಯಾವುದೋ ಒಂದು ಚಾನಲಲ್ಲಿರ್ಬೋದು, ಸೊ ಈ ಒಂದು ವಿಡಿಯೋನಲ್ಲೇ ಇರ್ಬೋದು, ಎಷ್ಟೊಂದು ಜನರನ್ನು ತಲುಪ್ತಾ ಇದ್ದೀರಾ. ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನನ್ನ ಪ್ರಕಾರ ವುಮೆನ್ಸ್ ಡೇ ನಿಜವಾಗ್ಲೂ ನನಗೆ ತುಂಬ ಮೀನಿಂಗ್ಫುಲ್ ಅಂತ ಅನ್ನಿಸ್ತಾ ಇದೆ. ಒಬ್ಬ ಸಾಧಕಿಯ ಜೊತೆ ಕೂತು ಒಂದು ಮುಕ್ತವಾಗಿ ಎಷ್ಟೊಂದು ವಿಷಯಗಳನ್ನು ನಮಗೆ ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಅದು ನಮಗೆ ಹೆಜ್ಜೆ ಹೆಜ್ಜೆಗೆ ಸಿಗ್ತಾರೆ ಪಾಪ. ಎಷ್ಟು ಜನ ಸಾಧಕರು, ತೆರೆಮರೆ ಸಾಧಕರು ಎಷ್ಟು ಜನ ಇದ್ದಾರೆ, ಅವರು ಎಷ್ಟು ಜನಕ್ಕೆ ಸ್ಫೂರ್ತಿ ಆಗಿರೋ ಅಂಥವ್ರು ಎಷ್ಟು ಜನ ಇದ್ದಾರೆ. ಇನ್ನೂ ತುಂಬ ಹೆಣ್ಮಕ್ಳು ಮುಂದೆ ಬರಬೇಕು, ತುಂಬ ಓದಬೇಕು, ಬರಬೇಕು, ಎಲ್ಲದರೊಳಗೆ ಅವಕಾಶ ಸಿಗಬೇಕು. ಆವಾಗ ನಾವು ನಿಜವಾಗಿ ನಾವು ಲೇಡೀಸ್ದು ಒಂದು ಇದ್ರದ್ದು ಎಲ್ಲ ಸಾಧನೆಗಳಾಗಿದೆ ಅಂತ ಹೇಳಿ ಕೆಲವು ಬೆರಳೆಣಿಕೆ ಅಷ್ಟಾಗಬಾರ್ದು. ಎಲ್ಲರಲ್ಲೂ ಕೂಡ ಅದೊಂದು ಈ ಛಲ ಒಂದಿರಬೇಕಷ್ಟೆ. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದ್ದೇ ಇದೆ. ಅವ್ರಿಗೆ ಯಾವ್ದು ಫೀಲ್ಡಲ್ಲಿ, ಕ್ಷೇತ್ರದಲ್ಲಿ ಅವ್ರು ಮುಂದೆ ಬರೋಕ್ಕೆ ಸಾಧ್ಯನೋ ಖಂಡಿತವಾಗ್ಲೂ ಅವರು ಯೋಚನೆ ಮಾಡದೆ ಮುನ್ನಡಿಬೇಕು. ಆವಾಗ ಖಂಡಿತ ಅವ್ರು ಸಾಧಿಸೋಕ್ಕೆ ಸಾಧ್ಯ ಆಗೇ ಆಗುತ್ತೆ ಇರ್ತಾರೆ. ಮ್ಯಾಮ್, ನನ್ನ ಪ್ರಕಾರ ನೀವು ಏನೋ ರೆಸ್ಟ್ಲೆಸ್ ಅಂದರೆ ಯಾವತ್ತೂ ಒಂದು ಸಣ್ಣ ಗ್ಯಾಪ್ನೂ ತಗೊಳ್ದೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಸೊ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ನಾನು ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಡೀ ಎಪಿಸೋಡು ನನಗಂತೂ ಸಖತ್ ಖುಷಿ ಕೊಟ್ಟಿದೆ. ಈ ಖುಷಿ ಎಪಿಸೋಡ್ನ ಖುಷಿಯಾಗೆ ಮುಗಿಸ್ತೀನಿ. ಆದರೆ ಒಂದು ಇಷ್ಟು ಚೆನ್ನಾಗಿ ಹಾಡ್ತಾರೆ ಮೇಡಮು. ಸೊ ಒಂದು ಹಾಡಿನ ಜೊತೆನೇ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡೋದು, ಮೇಡಮ್ ಕೈಲಿ ಹಾಡ್ಸೋಣ. ನಾನು ಹೇಳ್ತಿದ್ದೀನಲ್ಲ, ನನಗೆ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ಅವ್ರ ಫೋನ್ನ ಎತ್ತದೇ ಇದ್ರೂ ನಂಗೆ ಏನು ಬೇಜಾರಾಗಲ್ಲ. ಒಂದು 10 ಸೆಕೆಂಡ್ಸಲ್ಲಿ ಅವ್ರ ಫೋನ್ ರಿಸೀವ್ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಒಂದು ಹಾಡು ಕೇಳ್ತೀನಿ, ಅದು ನನಗೆ ಯಾವಾಗ್ಲೂ ಒಂಥರ ಇನ್ಫಿನಿಟಿ, ಅದು ಬರ್ತಾನೇ ಇರುತ್ತೆ ಮನಸ್ಸಲ್ಲಿ ನನಗೆ. ಸೊ ಆ ಹಾಡೆಲ್ಲ ನಾನು ಯಾವುದಂತ ಹೇಳಲ್ಲ, ಬಟ್ ಅವ್ರ ಬಾಯೆಲ್ಲ ಕೇಳಿ ನೀವು. ಅದ್ಭುತವಾಗಿ ಹಾಡ್ತಾರೆ ಮೇಡಮು. ಪ್ಲೀಸ್ ಮ್ಯಾಮ್, ನನಗೋಸ್ಕರ 1-2 ಲೈನ್ ಹಾಡ್ಬೇಕು ನೀವೀಗ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಕುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ, ನುಡಿದವರಿಗೆ ಬೇಡಿದ ವರಗಳ ನೀಡುತ್ತಲೇ, ಇದಾಡುತ್ತಲೇ ಕುಣಿದಾಡುತ್ತಲೇ ಕಾಡುತ್ತಲೇ ಕೃಷ್ಣ ಆಡಿದನೋ ರಂಗ, ಆಡಿದನೋ ಅದ್ಭುತದಿಂದಲೇ ಕಾಳಿಂಗನ ಪಣೆಯಲಿ ಆಡಿದನೋ ರಂಗ. ಓಕೆ, ಡನ್.
ಸೊ ನೋಡಿದ್ರಿ ಅಲ್ಲ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ನಾವಿವತ್ತು ಆಚರಿಸಿದ್ದೀವಿ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ನಿಮ್ಮ ಸಮಸ್ಯೆಗಳು ಎಷ್ಟು ಸಮಸ್ಯೆಗಳು ಇದೆಯೋ ಯಾವುದಕ್ಕೂ ಸಂಕೋಚ ಪಡ್ಕೊಂಡೆ, ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಹಾಕಿ, ಮುಂದೆ ಮತ್ತೆ ಸಿಕ್ಕಾಗ ನಾನು ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಓಕೆನಾ? ಇದು ಒಂದು ಸಣ್ಣ ಕಮ್ಯುನಿಕೇಷನ್ ಶುರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನಾನಿನ್ನು ಬರ್ತೀನಿ, ಮತ್ತೆ ಮುಂದಿನ ವೀಡಿಯೋನಲ್ಲಿ ನಿಮಗೆ ಸಿಗ್ತೀನಿ, ಮತ್ತು ಮೇಡಮ್ ಜೊತೆನೂ ಮತ್ತೆ ಸಿಗ್ತೀನಿ. ಸೊ ಏನು ಮಾಡ್ತೀರಾ ಅಲ್ಲಿವರೆಗೂ? ನಮ್ಮನ್ನಿಬ್ಬರೂ ಮಿಸ್ ಮಾಡ್ಕೊತೀರಾ. ಸೊ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಅಂದರೆ ನೆಕ್ಸ್ಟ್ ಸಿಗೋವರೆಗೂ ಟೇಕ್ ಕೇರ್, ಬಾಯ್.